ಒಮ್ಮೆ ಭಯೋತ್ಪಾದಕ ಚಟುವಟಿಕೆಗೆ ಸಪೋರ್ಟಿವ್ ಆಗಿ ನಿಂತವರೇ ಹೌದಾಗಿದ್ರೆ, ಭಾರತ ವಿರೋಧಿಗಳೇ ಆಗಿದ್ದಿದ್ರೆ, ಪಾಕಿಸ್ತಾನದ ಪ್ರೇಮಿಗಳೇ ಆಗಿದ್ದಿದ್ರೆ ಈಗ ಯಾಕೆ ಕಲ್ಲೊಡೆತಾ ಇಲ್ಲ ಅಂತ ಸತ್ಯಗಳಿಗೆ ಬೆಳಕು ಹಿಡಿಯುವ ಕೆಲಸವನ್ನ ಯಾವುದಾದ್ರೂ ಒಂದು ಕೃತಿ ಮಾಡ್ತದೆ ಅಂತಾದ್ರೆ ಅದು ಮೋದಿ ಸಿನಿಮಾ ಆಗತ್ತೆ, ಯೋಗಿ ಸಿನಿಮಾ ಆಗತ್ತೆ, ಬಿಜೆಪಿ ಸಿನಿಮಾ ಆಗತ್ತೆ, ಪ್ರಪಗಂಡ ಆಗತ್ತೆ. ಯಾಕೆ? ಭಗವದ್ಗೀತೆಯನ್ನ ಬಳಸಿದ್ದಕ್ಕೆ ಯಾರೋ ಮಾತಾಡ್ತಾ ಇದ್ರು. ಭಗವದ್ಗೀತೆ ಬಳಸದೇನೆ ಇನ್ನೇನು ಬಳಸಬೇಕು? ಮಾನ ಮರ್ಯಾದೆ ಸ್ವಾಭಿಮಾನದ ಕಿಂಚಿತ್ತು ಲವಲೇಶ ಇಲ್ಲದೆ ಇದ್ದವರು ಇಂಥ ಮಾತನಾಡಬಹುದು, ದೇಶದ್ರೋಹಿಗಳು ಇಂಥ ಮಾತನಾಡಬಹುದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದುರಂಧರ್ 2 ರಿವೆಂಜ್ ದುರಂಧರ್ 2 ವಿಶ್ವಾದ್ಯಂತ ಅತ್ಯಂತ ಸಿನಿ ಪ್ರೇಕ್ಷಕರನ್ನ ಎಷ್ಟರ ಮಟ್ಟಿಗೆ ಅದು ಸಂಮೋಹಿಸ್ತಾ ಇದೆ ಅಂತಂದ್ರೆ, ಭಾರತೀಯ ಚಿತ್ರ ಹಾಲಿವುಡ್ಡಿನ ನಿರ್ದೇಶಕರನ್ನು ಕೂಡ ವಿಮರ್ಶಕರನ್ನು ಕೂಡ ಸೆಳೆದಿದೆ. 350 ಕೋಟಿಯನ್ನ ಬಾಚಿ ಭಾರತೀಯ ಚಿತ್ರರಂಗದ ಪುಷ್ಪಕ್ 2 ಒಂದು ಬಿಟ್ರೆ RR ಇಂದ ಹಿಡಿದು ಇಲ್ಲಿವರೆಗಿನ ಏಕದಿನದ ಗಳಿಕೆಯ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿ ನೋಡಿದ ಪ್ರತಿಯೊಬ್ಬರೂ ಕೂಡ ಮೈದುಂಬಿ ಮಾತಾಡ್ತಾ ಇದ್ದಾರೆ. ಭಾರತವನ್ನ ಪ್ರೀತಿಸುವವರು, ಭಾರತೀಯತೆಯನ್ನ ಪ್ರೀತಿಸುವವರು, ಭಾರತದ ಅಖಂಡತೆಯನ್ನ ಪ್ರೀತಿಸುವವರು, ಭಾರತದ ಮೇಲೆ ಕಳ್ಳದಾರಿಯಲ್ಲಿ ಮತ್ತು ಭಾರತದ ಒಳಗಿನ ದೇಶದ್ರೋಹಿ ಜನಗಳನ್ನ ಕೈಕುಲುಕಿ ಅವರೊಟ್ಟಿಗೆ ಸಂಬಂಧವನ್ನ ಬೆಳೆಸಿ ಅವರ ಸಹಕಾರವನ್ನ ಪಡೆದು ಪಾಕಿಸ್ತಾನದ ಭಯೋತ್ಪಾದಕರು, ರಕ್ತ ಪಿಪಾಸುಗಳು ಯಾವ ರೀತಿಯಲ್ಲಿ ಭಾರತವನ್ನ ಕಾಡಿದ್ದಾರೆ, ಅದಕ್ಕೆ ನಮ್ಮ ಸೈನ್ಯ, ನಮ್ಮ ಗುಪ್ತಚರ ಇಲಾಖೆ ತಮ್ಮ ಜೀವದ ಹಂಗನ್ನ ತೊರೆದು ಭಾರತದ ಒಟ್ಟು ರಾಜಕೀಯ ವ್ಯವಸ್ಥೆಯ ಅಟಾಟೋಪ ಮತ್ತು ಸ್ವಾರ್ಥ, ಭ್ರಷ್ಟತೆ, ದೇಶದ್ರೋಹಿತನ ಇವೆಲ್ಲದರ ನಡುವೆ ಕೂಡ ದೇಶವನ್ನ ರಕ್ಷಿಸಿದ ಸಾಹಸ ಗಾಥೆಗಳನ್ನ ಮತ್ತು ಪಾಕಿಸ್ತಾನದ ಭಯೋತ್ಪಾದಕತೆ ಮತ್ತು ಅಲ್ಲಿನ ಭಯೋತ್ಪಾದಕತೆಯ ಒಡಲಿನಲ್ಲೇ ಇರುವಂತ ರಾಜಕೀಯದ ಒಟ್ಟು ಆಟ ಆವುಟ ಇವೆಲ್ಲವನ್ನ ಹಸಿಯಾಗಿ ರಿವೆಂಜ್ ದುರಂಧರ್ 2 ನಲ್ಲಿ ಆದಿತ್ಯ ಧರ್ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಭಾರತದ ಸೇನೆಯ ಸಾಹಸಗಾಥೆ ಮತ್ತು ಭಾರತ ಪಾಕಿಸ್ತಾನದ ಟೆರರಿಸಂಗೆ ನಲುಗಿದ ಕತೆ. ಅದರ ಜೊತೆಗೆ ಈ 12 ವರ್ಷದಲ್ಲಿ ಬದಲಾದ ಭಾರತ, ಬಲಿಷ್ಠ ಭಾರತ, ಮೋದಿ ಭಾರತ, ಯೋಗಿ ಆದಿತ್ಯನಾಥರಂತ ದೇಶ ಸೇವಕರ ಇಡೀಯದಾದಂತ ಪ್ರಜ್ಞೆ ಮತ್ತು ಪರಿಸರದಲ್ಲಿ ಪಾಕಿಸ್ತಾನದ ಟೆರರಿಸಂ ಅನ್ನ ಯಾವ ರೀತಿ ಹೆಡೆಮುರಿ ಕಟ್ಟಲಾಗಿದೆ ಅನ್ನುವಂಥ ಒಂದು ಕಥನವೇ ರಿವೆಂಜ್ ದುರಂಧರ್ 2. ನೀವು ನಮಗೆ ಬಂದು ಯಾವ ರೀತಿಯಲ್ಲಿ ನಮ್ಮ ಜನಸಾಮಾನ್ಯರಿಂದ ಹಿಡಿದು ದೇಶದ ಇಡೀಯದಾದಂತ ಒಂದು ಅಭಿವೃದ್ಧಿಯನ್ನ ಕುಂಠಿತಗೊಳಿಸುವ, ಸಾರ್ವಜನಿಕರ ರಕ್ತವನ್ನ ಮೋರುವ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾರತವನ್ನ ನಲುಗಿಸಿದ ಆ ಒಂದು ಚರಿತ್ರೆ ಏನಿದೆ, ಅದಕ್ಕೆ ನಾವು ಯಾವ ರೀತಿ ರಿವೆಂಜ್ ತೆಗೆದುಕೊಳ್ತಾ ಇದ್ದೇವೆ, ನಾವು ಯಾವ ರೀತಿ ಪ್ರತಿಕಾರವನ್ನ ತೆಗೆದುಕೊಳ್ತಾ ಇದ್ದೇವೆ, ಪ್ರತಿಕ್ರಿಯಿಸ್ತಾ ಇದ್ದೇವೆ. ಷಂಡ ಸರ್ಕಾರ ಅಲ್ಲ, ಇದು ಸ್ವಾಭಿಮಾನದ ಭಾರತ. ಭಾರತದ ಒಬ್ಬ ವ್ಯಕ್ತಿಯನ್ನ ನೀವು ಮುಟ್ಟಿದ್ರೂ ಕೂಡ ನಾವು ಯಾವ ರೀತಿ ನಿಮ್ಮನ್ನ ಬೆನ್ನಟ್ಟಿ ಹೊಡೆತೇವೆ, ನಿಮ್ಮ ಇಡೀ ಪಾಕಿಸ್ತಾನದ ಒಳಗಡೆ ನುಗ್ಗಿ ನಿಮ್ಮ ಮಧ್ಯೆಯೇ ಇದ್ದು ಯಾವ ರೀತಿ ನಾವು ನಿಮ್ಮನ್ನ ಹೊಡೆತೇವೆ, ಭೇದಿಸ್ತೇವೆ, ಚೆಂಡಾಡ್ತೇವೆ ಅನ್ನೋದರ ವೀರೋಚಿತವಾದಂಥ ಕಥೆ, ಕಥನ, ಅದರ ಇಡೀಯದಾದಂಥ ಸಿನಿಮಾದ ಅಂಗೋಪಾಂಗ ಅಂತೇನಿದೆ, ಸರ್ವಾಂಗವನ್ನೂ ಅತ್ಯಂತ ಸರ್ವಶಕ್ತವಾಗಿ ದುಡಿಸಿಕೊಂಡಂತ ಒಂದು ಕಲಾಕೃತಿ ದುರಂಧರ್ 2. ಒಬ್ಬ ನಿರ್ದೇಶಕ ಒಂದು ಸತ್ಯ ಕಥೆಯನ್ನ, ದೇಶೀಯ ಸ್ವಾಭಿಮಾನದ ಕಥೆಯನ್ನ ಚಿತ್ರವಾಗಿಸುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಸೂಕ್ಷ್ಮತೆಯ ಒಳಗಡೆ ಒಂದು ಸೂಕ್ಷ್ಮತೆಯ ಒಳಗಣ್ಣನ್ನ ಹೊಂದಿರಬೇಕಾಗತ್ತೆ. ಆ ಸಿನಿಮಾ ಕೇವಲ ಜನಪ್ರಿಯ ಸಿನಿಮಾ ಆಗುವುದಷ್ಟೇ ಅಲ್ಲ, ಅದು ಜನರ ಭಾವನಾತ್ಮಕವಾದಂತ, ಜನರ ಮನಸ್ಸನ್ನ ಈಂಟುವ, ದೇಶಭಕ್ತಿಯನ್ನ ಹೊರಹೊಮ್ಮಿಸುವ ಒಂದು ಚಿತ್ರವಾಗಿ ಅದು ಗೆಲ್ಲಬೇಕಾಗುತ್ತೆ. ಅದರ ಜೊತೆಗೆ ಚಿತ್ರ ಒಂದು ಕಲಾಕೃತಿಯೂ ಆಗಿ ಪ್ರತಿಯೊಂದು ಕೋನದಲ್ಲಿ ಆ ಚಿತ್ರವನ್ನ
ಒಂದು ಪಠ್ಯದ ಹಾಗೆ ನೋಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಿರ್ದೇಶಕ ಇಂಥ ಸಿನಿಮಾವನ್ನು ಕಟ್ಟುವಾಗ ಅವನ ಇಡೀ ಸೃಜನಾತ್ಮಕವಾದಂಥ ಒಳ ನೆಲೆಗೆ ಅವನೇ ಹಾಕಿಕೊಳ್ಳುವಂಥ ಒಂದು ಸವಾಲದು. ಆ ಎಲ್ಲ ದೃಷ್ಟಿಯಿಂದ ನೀವು ಪಾತ್ರಗಳು, ಚಿತ್ರಗಳು, ಚಿತ್ರದ ಸನ್ನಿವೇಶ, ಕಥೆ, ಕಥನಗಾರಿಕೆ, ಅದರ BGM, ಫೋಟೋಗ್ರಫಿ, ಆಕ್ಷನ್ಗಾಗಿ ಆಕ್ಷನ್ ಅಲ್ಲ, ಇಡೀ ಚರಿತ್ರೆಯ ಒಡಲ್ನಲ್ಲಿ ನಮ್ಮನ್ನ ಕಾಡಿ ಕಾಡಿ ಕೊಂದ ರಕ್ತ ಪಿಪಾಸುಗಳು ಯಾವ್ಯಾವ ರೀತಿಯ ಮಾರ್ಗವನ್ನ ಬಳಸಿದ್ರು ಅದೇ ಮಾರ್ಗದ ರಿಯಾಕ್ಷನ್, ರಿವೆಂಜ್, ಅದೇ ಆಕ್ಷನ್. ಎಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಅಂತಂದ್ರೆ ಪ್ರತಿ ಪಾತ್ರ, ಪ್ರತಿ ಸನ್ನಿವೇಶ, ಪ್ರತಿ ಅದರ ಇಡೀಯದಾಗಿ ಅದರ ಕಟ್ಟಿದ ರೀತಿ ಎಲ್ಲದರ ಬಗ್ಗೆನೂ ಗಂಟೆಗಟ್ಟಲೆ ಮಾತಾಡುವಷ್ಟು ವಸ್ತು ಮತ್ತು ಆಶಯ, ಕ್ರಿಯೇಟಿವಿಟಿ ಎಲ್ಲವೂ ಅಡಕವಾಗಿದೆ. ಸಿನಿಮಾ ಕಿಕ್ಕಿರಿದ ಜನಸಂದಣಿಯಲ್ಲಿ, ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ, ಕಣ್ಣೀರು ಹಾಕುವ ರೀತಿಯಲ್ಲಿ, ಸಿನಿಮಾ ಮುಗಿದ್ರೂ ಥಿಯೇಟರ್ನಿಂದ ಜನ ಏಳದೇನೆ ಮಂತ್ರಮುಗ್ಧಗೊಂಡು ಆ ಭಾವ ಸಮಾಧಿಯಲ್ಲಿ ಇನ್ನೂ ಹಾಗೆ ಕೂತು ತಾವು ಸಿನಿಮಾವನ್ನು ನೋಡಿ ಮುಗಿಸಿದ್ದೇವೆ ಅನ್ನುವ ಪ್ರಜ್ಞೆಯಿಂದಲೂ ಹೊರತಾಗಿ ಸ್ತಂಭೀಭೂತರಾಗುವಂಥ ಕಥೆ, ಕಥನಗಾರಿಕೆ ರಿವೆಂಜ್ ದುರಂದರ್ 2. ಈ ಸಿನಿಮಾ ಎಲ್ಲ ರೀತಿಯಲ್ಲೂ ಜಗತ್ತನ್ನು ಗೆದ್ದಿದೆ, ಭಾರತವನ್ನು ಗೆದ್ದಿದೆ, ಜನರ ಮನಸ್ಸನ್ನ ಗೆದ್ದಿದೆ. ಹೆಚ್ಚೇಕೆ ಸ್ವತಃ ಪಾಕಿಸ್ತಾನಿಯರೇ ಈ ಸಿನಿಮಾವನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಅದರ ಒಂದು ತುಣುಕು ಕೂಡ ನಿಮಗೆ ತೋರಿಸ್ತೇವೆ. आप रहमान बलोच, जिन्हें रहमान डकैत भी कहा जाता है, उन्हें भाई कहते थे, उनके दोस्त थे, उनके ऊपर इंडिया ने एक फिल्म बनाई है. आपने देखी है वो मूवी? यस, मैंने 2 बार देखी है. अच्छा, बहुत अच्छी मूवी है. तो उसमें जो कैरेक्टर उन्होंने पेश किया है रहमान डकैत का, उस पे आप क्या कहेंगे? सर, कैरेक्टर पे तो हम बात ही नहीं करेंगे, वो फिल्म में यही होता है. हाँ. 1-2 और अच्छे गाने होते तो ज्यादा मजा आता. और मैं समझता हूँ कि पाकिस्तान ने तो उसे खराज अकीदत पेश नहीं किया, इंडिया के बॉलीवुड ने कर दिया. थैंक यू बॉलीवुड. लेकिन उसको तो उन्होंने विलन बनाया, फिर भी जो विलन है वो मशहूर हो गया. सर, वो था हीरो. हाँ. नेक आदमी था. अब कह रहे रहमान डकैत नेक आदमी था. बहुत नेक था. कैसे? उसका पाकिस्तान पे एहसान है. यकीन करें, अगर रहमान ना होता और उज़ैर बलोच उसका तसलसल ना होता तो आज पाकिस्तान का माशी अब कराची बांग्लादेश 2 होता. ಇಂಥ ಸಂದರ್ಭದಲ್ಲಿ ಪ್ರಪೋಗಾಂಡಾ, ಈ ಸಿನಿಮಾ ಒಂದು ಪ್ರಪೋಗಾಂಡಾ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ, ಬಿಜೆಪಿ ಸಿನಿಮಾ, ಮೋದಿ ಯೋಗಿ ಅವರ ಸಿನಿಮಾ, ಈ ರೀತಿಯ ಒಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದು ಕಾಂಗ್ರೆಸ್. ನಮ್ಮ ಇತಿಹಾಸದ ಗರ್ಭದಲ್ಲಿ ಹುದುಗಿರುವ ಅವರ ಆಡಳಿತದ ಕ್ರೌರ್ಯದ ಇತಿಹಾಸವನ್ನ, ದೇಶದ್ರೋಹಿ ಇತಿಹಾಸವನ್ನ, ಅಧಿಕಾರಕ್ಕಾಗಿ ಮಾಡಬಾರದನ್ನ ಮಾಡಿದ ಇತಿಹಾಸವನ್ನ, ಅದನ್ನ ಒಂದೊಂದು ಎಳೆಯಾಗಿ ಚಿತ್ರವೋ, ಸಾಹಿತ್ಯವೋ, ನಾಟಕವೋ, ಅಂದ್ರೆ ಸೃಜನಾತ್ಮಕವಾದಂತ ಬೇರೆ ಬೇರೆ ಫಾರ್ಮೇಟ್ ಅಲ್ಲಿ ಅದನ್ನ ಅಭಿವ್ಯಕ್ತಿಗೆ ಒಡ್ಡದಾಗೆಲ್ಲ ಅವರಿಗೆ ಅದು ಪ್ರಪೋಗಾಂಡವಾಗಿ ಕಾಣುತ್ತೆ. ನಾನು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಸ್ವಾಭಿಮಾನಿ ಭಾರತದ ಕಥೆ ಪಾಕಿಸ್ತಾನಿಯರಿಗೆ ಅದು ಅಪತ್ಯ ಆಗಬೇಕು, ಆದರೆ ಪಾಕಿಸ್ತಾನಿಯರು ಆ ಸಿನಿಮಾವನ್ನ ಮೆಚ್ಚಿಕೊಂಡು ಮಾತಾಡ್ತಾರೆ. ಇವರ ರೀತಿಯಲ್ಲಿ ಪ್ರಪೋಗಾಂಡ ಅಂತ ಹೇಳ್ತಾ ಇಲ್ಲ, ಅಥವಾ ಅದನ್ನ ನಿಷೇಧಿಸ್ಲಿಕ್ಕೆ ಹೊರಟಿಲ್ಲ. ಭಾರತದ ನೆಲದಲ್ಲಿ, ಭಾರತದಲ್ಲೇ ಹುಟ್ಟಿ, ಭಾರತದಲ್ಲೇ ಬೆಳೆದು, ಭಾರತದಲ್ಲೇ ರಾಜಕೀಯ ಮಾಡಿ, ಭಾರತದಲ್ಲೇ ಎಲ್ಲವನ್ನೂ ಪಡೆದು, ಸ್ವಿಸ್ ಬ್ಯಾಂಕ್ನಲ್ಲಿ ಮೂಟೆಗಟ್ಟಲೆ ಹಣ ಇಡುವ ಮಟ್ಟಕ್ಕೆ ಬೆಳೆದಂತ ಕುಟುಂಬಗಳು, ರಾಜಕೀಯ ಪುಡಾರಿಗಳು ಇವತ್ತು ದುರಂದರ್ 2 ಸಿನಿಮಾವನ್ನ ವಿರೋಧಿಸ್ತಾರೆ. ಹಾಗಾದ್ರೆ ಇವರು ದೇಶದ ಭಕ್ತರೋ, ದೇಶ ವಿರೋಧಿಗಳೋ, ದೇಶ ದ್ರೋಹಿಗಳೋ, ಭಾರತದಲ್ಲೇ ಇರಬೇಕಾದವರೋ, ಇದ್ದವರೋ, ಅಥವಾ ಪಾಕಿಸ್ತಾನದವರೋ ಅನ್ನುವ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಇನ್ನೊಂದು, ಭಾರತೀಯ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವರನ್ನು ನೋವು ಮಾಡಿದ್ದಾರೆ. ಒಂದೇ ಒಂದು ಚಾಲೆಂಜು, ಇಡೀ ರಿವೆಂಜ್ ದುರಂದರ್ 2 ನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮು, ಭಾರತೀಯ ಮುಸ್ಲಿಂ ಅಲ್ಪಸಂಖ್ಯಾತರು, ಅವರಿಗೆ ನೋವಾಗುವ, ಅವರನ್ನ ಹೀಗಳೆಯುವ, ಅವರನ್ನ ಟಾರ್ಗೆಟ್ ಮಾಡುವ ಒಂದೇ ಒಂದು ಸೀನ್ ಇದ್ರೆ ಐ ವಿಲ್ ಚಾಲೆಂಜ್. ಪಾಕಿಸ್ತಾನದ ಪಾಲಿಟಿಕ್ಸು, ಪಾಕಿಸ್ತಾನದ ISI,
ಪಾಕಿಸ್ತಾನದ ಭಯೋತ್ಪಾದಕತೆ, ಆ ಭಯೋತ್ಪಾದಕತೆ ಭಾರತವನ್ನ ಯಾವ ರೀತಿ ಕಾಡಿತ್ತು, ಕಾಡ್ತಾ ಇದೆ, ಕಾಡಿದಾಗ ಭಾರತ 2014ರವರೆಗೆ ಕೊಟ್ಟ ಪ್ರತಿಕ್ರಿಯೆ ಏನು, 14ರಿಂದ ಇವತ್ತಿನವರೆಗಿನ ಪ್ರತಿಕ್ರಿಯೆ ಏನು, ಇಡೀ ಪಾಕಿಸ್ತಾನದ ಆರ್ಥಿಕವಾದಂಥ ನೆಲೆ ಯಾವುದರ ಮೇಲೆ ನಿಂತಿತ್ತು, ಅದಕ್ಕೆ ಮರ್ಮಾಘಾತ ಮಾಡಿದ್ದು ಯಾರು, ಹೇಗೆ, ಭಾರತದಲ್ಲಿ ಅವರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರು, ಯಾವ್ಯಾವ ರೀತಿಯ ಜಾಲವನ್ನ ಅವರು ಹರಿಬಿಟ್ಟಿದ್ರು, ನಮ್ಮ ಸೈನಿಕರನ್ನ, ನಮ್ಮ ಸೈನಿಕ ನೆಲೆಗಳನ್ನ, ನಮ್ಮ ಸಾರ್ವಜನಿಕರ ಜೀವ ಹಾನಿಯನ್ನ ಯಾವ ರೀತಿಯಲ್ಲಿ ಅವರು ಮಾಡಿದ್ರು, ಅದಕ್ಕೆ ಭಾರತ ಯಾವ ರೀತಿ ರಿವೆಂಜ್ ತೀರಿಸ್ಕೊಳ್ತು. ಇದು ದುರಂಧರ್ 2ವಿನ ಕಥೆ. ಅದರಲ್ಲಿ ಪಾಕಿಸ್ತಾನದ ಪೊಲಿಟಿಕ್ಸು ಬರುತ್ತೆ, ಭಾರತದ ಪಾಲಿಟಿಕ್ಸು ಬರುತ್ತೆ, ಬರಬೇಕು, ಅನಿವಾರ್ಯ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇದನ್ನ ಪ್ರಪೋಗಾಂಡ ಅಂತ ಯಾವ್ಯಾವ ಅಂಶವನ್ನ ಇಟ್ಕೊಂಡು ಮಾತಾಡ್ತಾ ಇದೆ, ಅದಕ್ಕೆ ಸಿನಿಮಾಕ್ಕೂ ಇರುವ ಸಂಬಂಧ ಏನು, ಮತ್ತೆ ಅದಕ್ಕೆ ಅವರ ಮಾತಿನಲ್ಲಿ, ಅವರ ಪ್ರತಿಭಟನೆಯಲ್ಲಿ, ಅವರ ಈ ನರೇಟಿವ್ ಸೃಷ್ಟಿ ಮಾಡುವಂತ ಪ್ರಪೋಗಾಂಡದಲ್ಲಿ ಏನಾದರೂ ಹುರುಳಿದೆಯಾ, ಸತ್ಯ ಇದೆಯಾ, ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ಪ್ರಪೋಗಾಂಡ. ಏನು ಪ್ರಪೋಗಾಂಡ? ನಮ್ಮ ವಿರೋಧಿಗಳ ಅಟಾಟೋಪವನ್ನ ಇಟ್ಟುಕೊಂಡು ಸಿನಿಮಾ ಮಾಡುವುದು ಒಂದು ಪ್ರಪೋಗಾಂಡವೇ? ಪಾಕಿಸ್ತಾನದ ರಕ್ತ ಪಿಪಾಸುತನವನ್ನ ಎಸಳಾಗಿ ಬಿಚ್ಚಿಡುವುದು ಪ್ರಪೋಗಾಂಡವೇ? ಹೇಗೆ ಅದು? ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ನೋಟ್ ಬ್ಯಾನ್. 2 ಕಾರಣಕ್ಕಾಗಿ ಕಾಂಗ್ರೆಸ್ಸಿಗರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಒಂದು, ನೋಟ್ ಬ್ಯಾನಿನ ಘೋಷಣೆ ಮಾಡದಂತ ಪ್ರಧಾನಿಯ ಭಾಷಣವನ್ನ ನೇರ ಸಿನಿಮಾದಲ್ಲಿ ಬಳಸಲಾಗಿದೆ. ಪ್ರಧಾನಿಯವರು ಕೂಡ ಒಂದು ಪಾತ್ರವಾಗಿ ಅಥವಾ ಈ ಸಿನಿಮಾ ಪ್ರೇಕ್ಷಕರ ಒಂದು ಭಾವನಾತ್ಮಕವಾದಂತ ಬಿಂದುವಾಗಿ ಕಾಣಿಸ್ಕೊಳ್ತಾರೆ. ಆ ಮೋದಿಯವರ ಪ್ರವೇಶ ಸಿನಿಮಾದಲ್ಲಿ ಯಾವಾಗ ಆಗತ್ತೋ ಆವಾಗ ಇಡೀ ಥಿಯೇಟರ್ನಲ್ಲಿ ಅದರ ಆ ಸಂವೇದನೆ, ಹರ್ಷೋದ್ಗಾರ, ಆ ಸಂಭ್ರಮ, ಆ ಕಿವಿ ಗಡಚಿಕ್ಕುವ ಚಪ್ಪಾಳೆ, ಇವನ್ನೆಲ್ಲ ನೀವು ನೋಡಿ ಸಂಭ್ರಮಿಸಬೇಕು. ದೇಶವಾಸಿಗಳು, ದೇಶ ಪ್ರೇಮಿಗಳು, ಈ ನೆಲವನ್ನ ಪ್ರೀತಿಸುವವರು, ಈ ದೇಶ ರಕ್ಷಕನ ಒಂದು ಸ್ವರೂಪವನ್ನ ಯಾವ ರೀತಿ ಪ್ರೀತಿಸ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಈಗ ನೋಟ್ ಬ್ಯಾನಿಗೂ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗೂ ನೇರವಾದ ಸಂಬಂಧ. ನೋಟ್ ಬ್ಯಾನಿನಿಂದ ಭಾರತದ ಒಳಗಡೆಕ್ಕಿಂತ ನೇರವಾಗಿ ಪಾಕಿಸ್ತಾನದ ಭಯೋತ್ಪಾದಕತೆಯ ಆರ್ಥಿಕತೆಯ ಮಗ್ಗುಲನ್ನ ಮುರಿದಿದ್ದು ಇತಿಹಾಸ. ಒಂದು ಸಿಂಪಲ್ ಉದಾಹರಣೆ, ಕಾಶ್ಮೀರದಲ್ಲಿ ಎಷ್ಟು ಕಲ್ಲೆಸೆಯುವ ಚಟುವಟಿಕೆ ನಡೀತಾ ಇತ್ತು. ಯುವಕರು, ಮಕ್ಕಳು ಎಲ್ಲರೂ ಅದಕ್ಕೆ ತೊಡಗಿಕೊಂಡಿದ್ರು. ಯಾಕೆ ಹೇಳಿ? ಅವರಿಗೆ ಕೊಡುವ ಹಣದ ಮೇಲೆ ಅವರಿಗೆ ಆಸಕ್ತಿ ಇತ್ತೇ ಹೊರತು ನಾವು ಯಾಕಾಗಿ ಕಲ್ಲು ಹೊಡಿತೇವೆ, ಯಾರಿಗೆ ಹೊಡಿತೇವೆ, ಏಕೆ, ಏನು, ಅದರ ಬಗ್ಗೆ ಅವರಿಗೆ ಗೊಡವೆಯೇ ಇರಲಿಲ್ಲ. ಒಮ್ಮೆ ಭಯೋತ್ಪಾದಕ ಚಟುವಟಿಕೆಗೆ ಸಪೋರ್ಟಿವ್ ಆಗಿ ನಿಂತವರೇ ಹೌದಾಗಿದ್ರೆ, ಭಾರತ ವಿರೋಧಿಗಳೇ ಆಗಿದ್ದಿದ್ರೆ, ಪಾಕಿಸ್ತಾನದ ಪ್ರೇಮಿಗಳೇ ಆಗಿದ್ದಿದ್ರೆ ಈಗ ಯಾಕೆ ಕಲ್ಲೊಡೆತಾ ಇಲ್ಲ? ಯಾವಾಗ ನೋಟ್ ಬ್ಯಾನ್ ಆಯ್ತೋ ಆವಾಗ ಕಲ್ಲೆಸೆಯುವ ಪ್ರಕ್ರಿಯೆಯು ತಂತಾನೇ ಅಲ್ಲಿ ಬ್ಯಾನ್ ಆಯ್ತಲ್ಲ. ಯಾಕೆ? ಅದು ಹಣದ ವಹಿವಾಟು. ನೋಟ್ ಬ್ಯಾನ್ ಯಾವಾಗ ಆಯ್ತೋ ಅವತ್ತು ನಿಮಗೆ ನೆನಪಿದೆ, 80ಕ್ಕೂ ಹೆಚ್ಚು ಓಲ್ವೋ ಬಸ್ಸು ಅದರಲ್ಲಿ ತುಂಬಿಟ್ಟು ಭಾರತಕ್ಕೆ ರವಾನಿಸಬೇಕಾದಂತ ಕಂತೆ ಹಣ ಬಸ್ಸಿನ ಒಟ್ಟಿಗೆನೆ ಬೆಂಕಿ ಹಾಕಿ ಸುಡಲಾಯಿತು ಪಾಕಿಸ್ತಾನದಲ್ಲಿ. ಯಾಕೆ? ಇಡೀ ಪಾಕಿಸ್ತಾನವನ್ನ ಇನ್ನು 3 ವರ್ಷದಲ್ಲಿ ಭಿಕ್ಷೆ ಬೇಡವಾಗೆ ಮಾಡ್ತೇನೆ ಅಂತ ಹೇಳಿದ ಪ್ರಧಾನಿಯ ಘೋಷಣೆ ನೋಟ್ ಬ್ಯಾನಿನ ನಂತರ ತಕ್ಷಣಕ್ಕೆ ಅಲ್ಲಿ ಜಾರಿ ಬಂತಲ್ಲ, ಭಿಕಾರಿ ಆಯ್ತಲ್ಲ ಪಾಕಿಸ್ತಾನ. ಯಾಕೆ? ನಮ್ಮ ನೋಟ್ ಪ್ರಿಂಟಿಗೆ ಎಲ್ಲಿಂದ ಕಾಗದ ಬರ್ತಿತ್ತು, ಯಾವ ಸಂಸ್ಥೆ ಒದಗಿಸ್ತಾ ಇತ್ತು, ಅದರ ಮುದ್ರಣ ಮಾಡುವಂತ ಅಚ್ಚು ಎಲ್ಲವೂ ಕೂಡ ಭಾರತದ ಸರ್ಕಾರದಲ್ಲಿ ಬಹಳ ಮುಖ್ಯವಾದಂತ ಸ್ಥಾನ, ಆಯಕಟ್ಟಿನ ಸ್ಥಾನದಲ್ಲಿದ್ದಂತ ಒಬ್ಬ ಕುಟುಂಬಿಕರೇ ಅವರಿಗೆ ಸಾಗಿಸಿದ್ದು ಹೇಗೆ, ಎಲ್ಲಿ, ಯಾವ ರೀತಿ, ಏನು,
ಇದೆಲ್ಲವೂ ದುರಂದರ್ ಮೊದಲ ಭಾಗದಲ್ಲಿ ಪ್ರಕಟ ಆಗಿದೆಯಲ್ಲ ವಿತ್ ಪ್ರೂಫ್. ಆವಾಗ ಯಾಕೆ ಪ್ರಪಗಂಡ ಅಂತ ಹೇಳಿಲ್ಲ? ನೋಟ್ ಬ್ಯಾನ್ ಆದದ್ದೇ ಆದದ್ದು ಕಳ್ಳ ನೋಟನ್ನ ಚಾಪಿಸಿ ಭಾರತದೊಟ್ಟಿಗೆ ವ್ಯವಹರಿಸ್ತಾ ಇರುವಂತ ಇದೇ ಭಯೋತ್ಪಾದಕ ಚಟುವಟಿಕೆಯ ನಿಗ್ರಹಿಸುವಂತ ISI ಸಂಪೂರ್ಣವಾಗಿ ವಿಲ ಅಂತ ಒದ್ದಾಡಿ ಸ್ಥಗಿತಗೊಂಡಿತ್ತಲ್ಲ. ಯಾಕೆ? ನೋಟ್ ಬ್ಯಾನ್ ಅನ್ನ ಮಾಡಿದ್ದೇ ಪಾಕಿಸ್ತಾನದ ಭಯೋತ್ಪಾದಕತೆಯ ನಡುವನ್ನ, ನೆಲೆಯನ್ನ, ಮರ್ಮವನ್ನ ಮುರಿಲಿಕ್ಕೆ ಅನ್ನೋದನ್ನ ಈ ದುರಂದರ್ 2 ನಲ್ಲಿ ನೇರವಾಗಿ ಸಾಕ್ಷ್ಯ ಸಮೇತ ತೋರಿಸಲಾಗಿದೆ. ತಪ್ಪ ಪ್ರಪಗಾಂಡನದು? ಅಲ್ಲಿ ಭಾರತದ ಪ್ರಧಾನಿ ಭಾಷಣ ಮಾಡಿದ್ದನ್ನ ಯಾಕೆ ತೋರಿಸಬಾರದು? ಇವತ್ತು ಇದೇ ಪಾಕಿಸ್ತಾನದ ಸಂಸತ್ತಿನಲ್ಲಿ ಕೂತು ಅಲ್ಲಿಯ ಸಚಿವರು ಒಬ್ಬ ಪ್ರಧಾನಿ ಮೋದಿ ವಿಶ್ವ ನಾಯಕ ಅನ್ನೋದನ್ನ ನಾವು ಒಪ್ಪಿಕೊಳ್ಳಬೇಕು ಅಂತ ಅವರು ಭಾಷಣ ಮಾಡ್ತಾರೆ. ಅದರ ತುಣುಕನ್ನು ನಿಮಗೆ ತೋರಿಸ್ತೇವೆ. मोदी इस सदी का सबसे बड़ा लीडर, मैं बगैर किसी एक लम्हा सोचे बगैर कहूंगा सबसे बड़ा लीडर किरदार के लिए, क्योंकि लीडर किरदार के लिहाज से बनते हैं. लीडर को उसने अपने आप को कभी लीडर नहीं कहा. लीडर को कहने, जताने, बोलने की जरूरत नहीं होती. उसका किरदार उसको लीडर बनाता है. मोदी के यू टर्न नहीं लेता, उसकी कही हुई हर बात पत्थर पे लकीर होती है. आप मुझे बताएं, आप कौन सी गारंटी देते हैं हमें कि ये आप पर, इसके बाद आप पर न चढ़ दौड़े? ಏನಿದ್ರ ಅರ್ಥ? ಭಾರತದ ಪ್ರಧಾನಿ ಪಾಕಿಸ್ತಾನದ ಭಯೋತ್ಪಾದಕತೆಯ ನಡುಮುರಿಯುವಂತ ಒಂದು ಚಾರಿತ್ರಿಕ ಕೆಲಸವನ್ನ ನೋಟ್ ಬ್ಯಾನ್ ಮೂಲಕ ಮಾಡಿದ್ದನ್ನ ಸಿನಿಮಾದಲ್ಲಿ ತೋರಿಸದೇನೆ ಇನ್ನೆಲ್ಲಿ ತೋರಿಸ್ಬೇಕು? ಯಾಕೆ ತೋರಿಸಬಾರ್ದು? ಅದು ಪ್ರಪಗಂಡ ಆಗುವುದು ಹೇಗೆ? ನಮ್ಮ ನೋಟಿಗೆ ಬಳಸುವ ಕಾಗದ, ಮುದ್ರಣ ಎಲ್ಲವೂ ಭಾರತ ಸರ್ಕಾರದ ಆಯಕಟ್ಟಿನ ಒಬ್ಬ ಮಂತ್ರಿಯ ಮಗನೇ ಕೊಟ್ಟಿದ್ದು ಅನ್ನೋದು ಇವತ್ತು ದಾಖಲಾದ ಸತ್ಯ. ಅದು ಪ್ರಪಗಾಂಡ ಅಲ್ಲ, ಸುಳ್ಳಲ್ಲ. ಅಥವಾ ಸಾವಿರ ಸುಳ್ಳನ್ನ ಸಂಸತ್ತಿನಿಂದ ಜನರವರೆಗೆ ಹೇಳುವಂತ ಇವತ್ತೊಂದು ಪರಿಪಾಠ ಪ್ರತಿಪಕ್ಷಕ್ಕೆ ಬಂದಿದೆಯಲ್ಲ, ಅದಲ್ಲ. ಇನ್ನು ಅತೀಕ್ ಅಹಮದ್ 160ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸನ್ನ ಹೊಂದಿದವನು. ಉತ್ತರ ಪ್ರದೇಶದ ಇಡೀ ಸರ್ಕಾರವನ್ನ ತನ್ನ ಕೈಯೊಳಗೆ ಇಟ್ಕೊಂಡಂಥವನು. ISI ಚಟುವಟಿಕೆಯೊಟ್ಟಿಗೆ ನೇರ ಸಂಬಂಧ ಇಟ್ಕೊಂಡವನು. ಪಾಕಿಸ್ತಾನದಿಂದ ಬರುವ ಕಳ್ಳ ನೋಟನ್ನ ಇಡೀ ಭಾರತದಾದ್ಯಂತ ಅದನ್ನ ಹಂಚುವ, ಬಳಸುವ ನಾಯಕತ್ವವನ್ನ ವಹಿಸಿಕೊಂಡವನು. देखिए, पाँव संसद में, पाँव जेल में होने का मतलब है कि राजनीतिक सफर अच्छा चल रहा है. हम आपके जरिए गवर्नमेंट से कहना चाहते हैं कि बिल्कुल मट्टी में मिल गए हैं. अब हमारे औरतों को, बच्चों को परेशान न करें. आपने माफियागिरी करी क्यों थी? नहीं, माफियागिरी खत्म. ಅವನ ಸಂಬಂಧವನ್ನ ಇಟ್ಟುಕೊಂಡು ನೇರವಾಗಿ ಸಿನಿಮಾದಲ್ಲಿ ತರಲಾಗಿದೆ. ತಪ್ಪೇನು? ಅತೀಕ್ ಅಹಮದನನ್ನ ಅನ್ನೋನ್ ಗನ್ಮೆನ್ಸ್ಗಳು ಹೊಡೆದಾಕಿದ್ದು ಹೇಗೆ ಅದನ್ನು ತೋರಿಸಲಾಗಿದೆ. ಇಡೀ ಭಾರತದ, ಸ್ವತಂತ್ರ ಭಾರತದ ಹೃದಯಕ್ಕೇನೆ ಚೂರಿ ಹಾಕಿದ, ಬಾಂಬ್ ಹಾಕಿದ, ಈಗ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಂಥ ಮನುಷ್ಯನನ್ನ ಈ ಸಿನಿಮಾದಲ್ಲಿ ವಸ್ತುಸ್ಥಿತಿಯನ್ನ, ವರ್ತಮಾನದ ಸ್ಥಿತಿಯನ್ನ ತೋರಿಸಲಾಗಿದೆ. ದಾವೂದ್ ಇಬ್ರಾಹಿಂ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೇನೆ ಅನ್ನೋದನ್ನ ನೀವು ನಿರೀಕ್ಷೆ ಮಾಡ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ಆ ಕನೆಕ್ಷನ್ನು, ಅವನಿಗೂ ಅಲ್ಲಿ ISIನೊಟ್ಟಿಗಿರುವ ಸಂಬಂಧ, ಭಯೋತ್ಪಾದಕ ಚಟುವಟಿಕೆಯ ಮೂಲ ನೆಲೆ ಏನು, ಹೇಗೆ ಅನ್ನೋದನ್ನ ಎಸಳು ಬಿಡಿಸಿ ತೋರಿಸಲಾಗಿದೆ. ತಪ್ಪೇನು? ಯಾಕೆ ತಪ್ಪು? ತೋರಿಸಬಾರ್ದ? ಇದನ್ನ ನೀವು ಪ್ರಪಗಾಂಡ ಅಂತ ಹೇಗೆ ಕರಿತೀರಿ? ನೋಟ್ ಬ್ಯಾನು ಇಡೀ ಪಾಕಿಸ್ತಾನದ ಭಯೋತ್ಪಾದಕತೆ ಮತ್ತು ISIಗೆ ಮಾಸ್ಟರ್ ಸ್ಟ್ರೋಕ್ ಮೋದಿ ಕೊಟ್ಟದ್ದು. ಅದನ್ನ ಸ್ವಾಭಿಮಾನದಿಂದ ತೋರಿಸಬಾರ್ದ ನಾವು? ಇಷ್ಟೆಲ್ಲ ಮಾತಾಡ್ತಿರಲ್ಲ, ದುರಂದರ್ 1 ಮತ್ತು 2 ಪ್ರಪಗಾಂಡ ಅನ್ನುವಂತ ಮಾತಾಡ್ತಿರಲ್ಲ. ದುರಂದರ್ ಮೊದಲ ಭಾಗದಲ್ಲಿ ಬಂದಂಥ ಕಂದಹಾರ್ ವಿಮಾನ ಅಪಹರಣ, ಸಂಸತ್ ಭವನಕ್ಕೆ ನುಗ್ಗಿದ ಭಯೋತ್ಪಾದಕರು ಬಾಂಬ್ ಹಾಕಿದ್ದು ಯಾರ ಆಡಳಿತದಲ್ಲಿ? ವಾಜಪೇಯಿಯವರ ಆಡಳಿತದಲ್ಲಿ, ಬಿಜೆಪಿ NDA ಸರ್ಕಾರದಲ್ಲಿ. ಅದನ್ನು ತೋರಿಸಿದಾರಲ್ಲ, ಅದರ ವೈಫಲ್ಯವನ್ನು ತೋರಿಸಿದಾರಲ್ಲ. ಯಾಕೆ ಅದು ಬಿಜೆಪಿ ಸಿನಿಮಾ ಆಗ್ಬೇಕು? ಯಾಕೆ ಮೋದಿ ಸಿನಿಮಾ ಆಗ್ಬೇಕು? ಮೋದಿ ಬಿಜೆಪಿಯ ಪ್ರಧಾನಿ ಅಲ್ಲ, ಮೋದಿ ಈ ದೇಶದ ಪ್ರಧಾನಿ. ಬಿಜೆಪಿಯ ಪಕ್ಷದಿಂದ ಆರಿಸಿ ಬಂದಿರಬಹುದು. ಯಾವಾಗ ಅವರು ಪ್ರಧಾನಿ ಕುರ್ಚಿಯಲ್ಲಿ ಕೂತ್ರೋ ಅವರು ನಮ್ಮ ದೇಶದ ಪ್ರಧಾನಿ, ಬಿಜೆಪಿ ಪ್ರಧಾನಿ ಅಲ್ಲ, RSS ಪ್ರಧಾನಿ ಅಲ್ಲ. ಮತ್ತೆ ಆ ರೀತಿ ಅವರು ವರ್ತಿಸೂ ಇಲ್ಲ ಈ 12 ವರ್ಷದಲ್ಲಿ. ಹೆಚ್ಚೇನು, ಗುಜರಾತಿನ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ಅವರ ರಾಜಕೀಯ ಜೀವನದಲ್ಲಿ ಅವರು ಯಾವತ್ತೂ
ಹಿಂದೂ ಧರ್ಮದ ಮುಖವಾಣಿಯಾಗಿಯೋ ಮುಖವಾಡವಾಗಿಯೋ ಅನ್ಯ ಮತಗಳಿಗೆ ವಿರೋಧವಾಗಿಯೋ ಎಂದೂ ವರ್ತಿಸಿಲ್ಲ. ಇದ್ರ ಉದಾಹರಣೆ ಕೊಡಿ. UPA ಆಡಳಿತದಲ್ಲಿ 800ಕ್ಕೂ ಹೆಚ್ಚು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. 26/11 ನಲ್ಲಿ ಕಾಂಗ್ರೆಸ್ಸಿನ ವರ್ತನೆ ಹೇಗಿತ್ತು ಅನ್ನೋದನ್ನ ಚಿದಂಬರ್ ಈಗ ಬಾಯಿ ಬಿಟ್ಟಿದಾರಲ್ಲ. ರಿಯಾಕ್ಟ್ ಮಾಡ್ಲಿಕ್ಕೆ ಪ್ರತಿಕ್ರಿಯೆ ಪ್ರತಿಕಾರದ ಜ್ವಾಲೆಯಲ್ಲಿ ನಾವು ಮುನ್ನುಗ್ತಾ ಇದ್ರೆ ನಮ್ಮನ್ನ ತಡೆಯಲಾಯಿತು. ಇದೇ ಚಿದಂಬರಂ ಹೇಳಿದ್ದು, ಬೇರೆ ಯಾರು ಅಲ್ಲ. ಏನ್ ಹೇಳ್ತೀರದಕ್ಕೆ? ಅಂತ ಸತ್ಯಗಳಿಗೆ ಬೆಳಕು ಹಿಡಿಯುವ ಕೆಲಸವನ್ನ ಯಾವ್ದಾದ್ರೂ ಒಂದು ಕೃತಿ ಮಾಡ್ತದೆ ಅಂತ ಆದ್ರೆ ಅದು ಮೋದಿ ಸಿನಿಮಾ ಆಗತ್ತೆ, ಯೋಗಿ ಸಿನಿಮಾ ಆಗತ್ತೆ, ಬಿಜೆಪಿ ಸಿನಿಮಾ ಆಗತ್ತೆ, ಪ್ರಪೋಗಂಡ ಆಗತ್ತೆ. ಯಾಕೆ ಪ್ರಪೋಗಂಡ ಆಗ್ಬೇಕು? ಸತ್ಯವನ್ನ ಸತ್ಯವಾಗಿ ಯಾರು ಚಿತ್ರಿಸಲೇಬಾರ್ದ? ನಿಶಿಕಾಂತ್ ದುಬೆ ಅವರು ಮತ್ತು NDAಯ ಬೇರೆ ಬೇರೆ ಎಂಪಿಗಳು ಕಳೆದ ಇದೇ ಅಧಿವೇಶನದಲ್ಲಿ ಇಡೀ 78 ವರ್ಷದಲ್ಲಿ 60 ವರ್ಷ ಆಳದಂತ ಕಾಂಗ್ರೆಸ್ಸಿನ ಕಾಲದಲ್ಲಿ ಏನೇನು ಆಯ್ತು, ದೇಶಕ್ಕೆ ಯಾವ ರೀತಿ ಎಲ್ಲ ದ್ರೋಹ ಆಯ್ತು ಅನ್ನೋದನ್ನ ಎಳೆಯಾಗಿ ಬಿಡಿಸಿಟ್ರಲ್ಲ, ವಿತ್ ಪ್ರೂಫ್. ಅದನ್ನ ಇಟ್ಕೊಂಡು ಸಿನಿಮಾ ಮಾಡಬಾರ್ದಾ? ಜನಕ್ಕೆ ಹೇಳಬಾರ್ದಾ? ನೀವು ಹೇಳುವ ಎಲ್ಲ ಸುಳ್ಳುಗಳನ್ನು ನಂಬ್ಕೊಂಡು ಇನ್ನೂ ಕೂತ್ಕೋಬೇಕಾ ನಾವು? ಪ್ರಪಗಾಂಡ ಆಗುದು ಹೇಗೆ ಅದು? ಅದರ ನಂತರ 2014ರವರೆಗೆ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚು ಕಡೆ ದೀಪಾವಳಿ ಪಟಾಕಿ ಹೊಡೆದಾಗ ಬಾಂಬ್ ಹಾಕಿದ್ರು. 26/11 ಮುಂಬೈ ಅಟ್ಯಾಕ್, ಅದು ಇದು ಎಲ್ಲವೂ ಪ್ರತಿಕ್ರಿಯೆ ಇಲ್ಲ. ಇವತ್ತು ನರೇಂದರ್ ಸರೆಂಡರ್ ಅಂತ ಭಾಷಣ ಮಾಡುವವರಿಗೆ ಅವತ್ತು ಅಮೆರಿಕದ ಅಧ್ಯಕ್ಷರ ದಬಾವಣೆ ಯಾವ ರೀತಿ ಇತ್ತು ಅನ್ನೋದನ್ನ ಚಿದಂಬರಂ ಅವರೇ ಬಾಯಿ ಬಿಟ್ಟಿದಾರಲ್ಲ. ಇಡೀ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಿರಂತರವಾಗಿ ವಾಜಪೇಯಿಯವರು ಮೋದಿಯವರು ಬಿಟ್ರೆ ಅಮೆರಿಕದ ಅಧ್ಯಕ್ಷರ ಕೈಗೊಂಬೆಯಾಗಿಯೇ ಆಡಳಿತ ಮಾಡಿದ್ದು ಅನ್ನೋದನ್ನ ನಿಶಿಕಾಂತ್ ದುಬೆ ಅವರು ಅಕ್ಷರ ದಾಖಲೆ ಸಮೇತ ಇಟ್ರು. ಮುಖಕ್ಕೆ ಮಂಗಳಾರತಿ. ದುರಂಧರ ಸಿನಿಮಾ ನಿಮಗೆ ಪ್ರಪಗಾಂಡ ಆಗಿ ಕಾಣುತ್ತೆ. ಯಾಕೆ 26/11 ಮಾರಣ ಹೋಮಕ್ಕೆ ಉತ್ತರ ಕೊಟ್ಟಿಲ್ಲ, ಪ್ರತಿಕ್ರಿಯೆ ಮಾಡಿಲ್ಲ? ಅದೇ ಇಲ್ಲಿ ಪ್ರತಿಯೊಂದು ಕಾಶ್ಮೀರದ ಬೆಳವಣಿಗೆ 370 ಎಬ್ರಿಗ್ರೇಟ್ ಮಾಡಿದ ನಂತರ ಕಾಶ್ಮೀರ ಯಾವ ರೀತಿ ಇದೆ, ಕಾಶ್ಮೀರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಈ 12 ವರ್ಷದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಗಣನೀಯವಾಗಿ ಯಾಕೆ ತಗ್ಗಿದೆ, ಎಲ್ಲೋ ಒಂದು 2-3 ಆದ ತಕ್ಷಣ ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಯಿತು, ಏರ್ ಸ್ಟ್ರೈಕ್ ಮಾಡಲಾಯಿತು. ಆಪರೇಷನ್ ಸಿಂಧೂರದ ಮೂಲಕ ಇಡೀ ಪಾಕಿಸ್ತಾನದ ಶಕ್ತಿ ಸಾಮರ್ಥ್ಯವನ್ನ ಜಗತ್ತಿಗೆ ಸಾರಲಾಯಿತು, ಅವರ ದೌರ್ಬಲ್ಯವನ್ನ ಬಿಚ್ಚಿಡಲಾಯಿತು, ಅವರ ಸಂಪೂರ್ಣವಾದ ನೆಲೆಗಳನ್ನ ಬರ್ಬಾದ್ ಮಾಡಲಾಯಿತು. ಈ ನಿದ್ದೆಗಣ್ಣಲ್ಲಿ ಕೂಡ ಪಾಕಿಸ್ತಾನ ಇನ್ನು ಭಾರತದ ಬಗ್ಗೆ ಯೋಚನೆ ಕೂಡ ಮಾಡಬಾರದು, ಆ ಲೆವೆಲ್ ಅಲ್ಲಿ ಹೊಡೆದಾಕ್ಲ. ಅನ್ನೋನ್ ಗನ್ಮೆನ್ಸ್ ಎಲ್ಲ ಇಲ್ಲಿಯವರೆಗೆ ಬಂದಂತ ಆಡಳಿತ ಸಾಕಿ ಸಲಹಿದ ಪಾಕಿಸ್ತಾನದಲ್ಲಿ ನಾವು ಸುಪ್ರೀಮು, ನಮ್ಮನ್ನು ಮುಟ್ಟುವವರಿಲ್ಲ ಈ ಜಗತ್ತಲ್ಲಿ, ಭಾರತವನ್ನ ಹೊಕ್ಕಿ ಹೊಡೆತೇವೆ ಅಂತ ಹೇಳಿ ತಿರುಗಾಡ್ತಾ ಇದ್ದಂತ ನೊಟೋರಿಯಸ್ 32ಕ್ಕೂ ಹೆಚ್ಚು ಟೆರರಿಸ್ಟ್ಗಳನ್ನ ಕಂಡಲ್ಲಿ ನಾಯಿಗಳಾಗಿ ಬೀದಿಗಳಲ್ಲಿ ಹೊಡೆದಾಕಿದ್ರಲ್ಲ ಅನ್ನೋನ್ ಗನ್ಮೆನ್ಸ್, ಅವರ ಬಗ್ಗೆ ಒಂದು ಪ್ರಸ್ತಾಪವನ್ನ ಇಟ್ಟು ಭಾರತದ ಹೆಗ್ಗಳಿಕೆಯನ್ನ, ಭಾರತದ ಭಾರತದ ಸೈನ್ಯ, ಭಾರತದ ಗುಪ್ತಚರ ಇಲಾಖೆ ವಹಿಸಿದಂತ ದೇಶ ಸೇವೆ ತ್ಯಾಗ, ಅಜಿತ್ ದೋವಲ್ ನಂತವರು ಇವತ್ತು 70 ಚಿಲ್ಲರೆ ವಯಸ್ಸಿನಲ್ಲೂ ಕೂಡ ದೇಶಕ್ಕಾಗಿ ಸಮರ್ಪಿತವಾದಂತ ಸಮರ್ಪಣಾ ಭಾವದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ರಿ. ಒಂದು ಕಡೆ ಭಾರತದ ಒಳಗಡೆ ಇದ್ದು ಭಾರತದ ಅನ್ನ ನೆಲ ಭಾರತದ ಎಲ್ಲವನ್ನೂ ಅನುಭವಿಸಿ ಪ್ರತಿಪಕ್ಷವಾದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತ ಸ್ಥಿತಿಯಲ್ಲಿ ಇವತ್ತು ಯಾರ್ಯಾರು ಮೋದಿಯವರ ಪ್ರಾಣಕ್ಕೆ ಕುತ್ತು ತರಬೇಕು, ಮೋದಿಯವರನ್ನ ಮುಗಿಸ್ಲಿಕ್ಕೆ ಬೇರೆ ಯಾವ ದಾರಿಯಲ್ಲೂ ಆಗುದಿಲ್ಲ, ಅವರನ್ನೇ ಮುಗಿಸ್ಬೇಕು ಅಂತ ಹೊರಟಂತವರನ್ನ ರಕ್ಷಿಸ್ತಾ ಇರುವಂತವ್ರು ಯಾರು? ಇದೇ ಅಜಿತ್ ದೋವಲ್ ನಂತವರು, ಸೇನೆ, ಗುಪ್ತಚರ ಇಲಾಖೆ. ಅಂಥವರ ಶೌರ್ಯ ಸಾಹಸವನ್ನ ಸಿನಿಮಾದಲ್ಲಿ ತಂದ್ರೆ, ರಿವೆಂಜಿನ ರೂಪದಲ್ಲಿ ಭಾರತದ ಸ್ವಾಭಿಮಾನವನ್ನ ಕೆಣಕಿದ್ರೆ ಏನಾಗತ್ತೆ ಅನ್ನೋದನ್ನ ತೋರಿಸಿದ್ರೆ ಅದು ಪ್ರಪೋಗಂಡನ? 7-8 ವರ್ಷ ಭಿಕ್ಷುಕರ ವೇಷದಲ್ಲಿ ಪಾಕಿಸ್ತಾನದಲ್ಲಿ ಬದುಕಲ್ಲದ ಬದುಕನ್ನ ಬದುಕಿ ಬರ್ಲಿಲ್ವಾ ಇದೇ ಅಜಿತ್ ದೋವಲ್? ಏನು ಕಣ್ಣು ಕಾಣಿಸೋದಿಲ್ವಾ ತಮ್ಗೆ? ಹೆಂಗೆ ಪ್ರಪೋಗಂಡ ಆಗುದದು? ಪಾಕಿಸ್ತಾನದವ್ರು ಮಾತಾಡೋ ಮಾತನ್ನ ನಮ್ಮ ದೇಶದ ಪ್ರತಿಪಕ್ಷಗಳು ಮಾತಾಡ್ತವೆ. ಇದು ಆಶ್ಚರ್ಯ.
ಈಗ ಬಾಂಗ್ಲಾನೋ ಪಾಕಿಸ್ತಾನನೋ ಟರ್ಕಿನೋ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು. ಅವ್ರು ಮಾತಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಮಾತಾಡಿದ್ರೆ ಏನಾಗುತ್ತೆ ಅಂತ. ನಮ್ಮವರು ದೇಶದಲ್ಲಿದ್ದವರು ಮಾತಾಡ್ತಾರೆ. ಏನ್ ಹೇಳ್ಬೇಕು ಇದಕ್ಕೆ? ಇದೇ ಹಾಗೆ ಪ್ರಪೋಗಂಡ ಆಗೋದು. ಒಂದು ಪ್ರಪೋಗಾಂಡ ಅನ್ನುವಂತ ಒಂದು ಸುಳ್ಳು ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ ಇರುವಂತವ್ರು ಈ 12 ವರ್ಷದ ಭಾರತ ಬದಲಾದಂತ ಒಂದು ಶಕ್ತಿಯುತವಾಗಿ ಬೆಳೆದಂತ 4ನೇ ಅತ್ಯಂತ ಅದ್ಭುತವಾದಂತ ಆರ್ಥಿಕ ಶಕ್ತಿಯಾಗಿ ವಿಶ್ವದಲ್ಲೇ ಹೊಮ್ಮಿದಂತ ಅತ್ಯಂತ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತ ಭಾರತ, ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ಮಧ್ಯೆಯ ಯುದ್ಧದಲ್ಲಿ ನಿರ್ಣಾಯಕವಾಗಿ ಪಾತ್ರ ವಹಿಸ್ತಾ ಇರುವಂತ ಭಾರತ, ನಮ್ಮ ಡಿಪ್ಲೊಮಸಿ ಇದರಲ್ಲಿ ಇವತ್ತು ನಂಬರ್ 1 ಹಂತಕ್ಕೆ ನಿಂತು ವಿಶ್ವ ನಾಯಕನಾಗಿ ಪರಿಗಣಿಸಬೇಕು ಅಂತ ಮಧ್ಯಪ್ರಾಚ್ಯ, ಇರಾನು, ವಿಶ್ವದ ದೇಶಗಳು ಪ್ರತಿಯೊಬ್ಬರು ಇವತ್ತು ಮುಕ್ತ ಕಂಠದಿಂದ ಮಾತಾಡ್ತಾ ಇದ್ದಾರೆ. ಮೋದಿ ಅವರು ಒಂದು ಪ್ರಯತ್ನ ಮಾಡಿದ್ರೆ ಈ ಯುದ್ಧವನ್ನ ನಿಲ್ಲಿಸಬಹುದು. ಸೌದಿ ಅಂತ ದೇಶದ ನೇತೃತ್ವದಲ್ಲಿ 57 ರಾಷ್ಟ್ರಗಳು ಇವತ್ತು ಒಗ್ಗೂಡಿ ಇಸ್ಲಾಮಿಕ್ ನ್ಯಾಟೋವನ್ನ ಕಟ್ಟಬೇಕು ಅಂತ ಹೊರಟಾಗ ಪಾಕಿಸ್ತಾನವನ್ನ ಒದ್ದು ಹೊರಗಡೆ ಹಾಕಿದೆ. ಅಮೆರಿಕವನ್ನ ಗೇಟ್ ಪಾಸ್ ಕೊಡುವ ಆಲೋಚನೆ ಮಾಡ್ತಾ ಇದೆ. ಅಮೆರಿಕದ ರಕ್ಷಣೆ ನಮಗೆ ಬೇಕಾಗಿಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ತೇವೆ, ಆದರೆ ಮೋದಿಯವರ ನಾಯಕತ್ವ, ಮೋದಿಯವರ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ ಇದೆ. ವೈ? ಯಾಕೆ? ಬೇರೆ ಇಡೀ ವಿಶ್ವದವರಿಗೆ ಅರ್ಥ ಆಗುತ್ತೆ ಮೋದಿಯವರ ತಾಕತ್ತು, ಆಡಳಿತ. ನಮ್ಮವರಿಗೆ ಅರ್ಥ ಆಗುತ್ತಾ ಇಲ್ಲ. ಪ್ರಪೋಗಾಂಡ. ಏನು ಪ್ರಪೋಗಾಂಡ? ಭಾರತದ ಸ್ವಾಭಿಮಾನವನ್ನ ವಿಶ್ವದ ಎದುರು ಚಿತ್ರದ ಮೂಲಕ ತೋರಿಸುವುದು ಪ್ರಪೋಗಾಂಡನ? ಹೆಂಗಾಗತ್ತೆ ಅದು ಪ್ರಪೋಗಾಂಡ? ಯಾವ ರೀತಿ ಪ್ರಪೋಗಾಂಡ? ಭಗವದ್ಗೀತೆಯನ್ನ ಬಳಸಿದ್ದಕ್ಕೆ ಯಾರೋ ಮಾತಾಡ್ತಾ ಇದ್ರು. ಭಗವದ್ಗೀತೆ ಬಳಸದೇನೆ ಇನ್ನೇನು ಬಳಸಬೇಕು? ಈ ದೇಶ ಭಗವದ್ಗೀತೆ ಆಧಾರದ ಮೇಲೆ ಹುಟ್ಟಿದ ದೇಶ, ಬದುಕಿತ್ತಾ ಇರುವಂತ ದೇಶ. ಈ ದೇಶಕ್ಕೆ 2 ಕಣ್ಣುಗಳು, ಮಹಾಭಾರತ ಮತ್ತು ರಾಮಾಯಣ. ನಮ್ಮ ಅಸ್ಮಿತೆ ಅದು. ಮುಸ್ಲಿಂ ರಾಷ್ಟ್ರಗಳು ಇವತ್ತು 2,500-3 ಸಾವಿರ ಪ್ರತಿಗಳನ್ನ ಮಾಡಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ಮಾಡಿದವೆ ಭಗವದ್ಗೀತೆಯನ್ನ. ಪಾಶ್ಚಾತ್ಯ ರಾಷ್ಟ್ರಗಳು ಇವತ್ತು ಪ್ರತಿಯೊಬ್ಬರಿಗೆ IT, BT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವವರಿಗೆ, ಸೈಂಟಿಸ್ಟ್ಗಳಿಗೆ ಭಗವದ್ಗೀತೆಯ ಪುಸ್ತಕವನ್ನ ರೆಫರ್ ಮಾಡಿ ಅಂತ ಕೊಡ್ತಾ ಇದೆ. ನಮ್ಮಲ್ಲಿ ಭಗವದ್ಗೀತೆಯ ಶ್ಲೋಕವನ್ನ ಚಿತ್ರದ ಆರಂಭದಲ್ಲಿ ಬಳಸಿದರೆ ಅದು ಪ್ರಪೋಗಾಂಡ. ಬಿಜೆಪಿ ಸಿನಿಮಾ, ಸನಾತನ ಸಿನಿಮಾ. ಅದೇ ಬೇರೆ ಮತಗಳು ಅವೈಜ್ಞಾನಿಕವಾದಂತ, ಅಪ್ರಬುದ್ಧವಾದಂತ, ಅಪ್ರಸ್ತುತವಾದಂತ ಎಲ್ಲವನ್ನು ಹೇಳಿಕೊಂಡು ಅದೇ ನಮ್ಮ ಕಾನೂನು, ಅದೇ ನಮ್ಮ ಬದುಕು, ಭಾರತ ಮಾತಾ ಕಿ ಜೈ ಅಂತ ಹೇಳುವುದಿಲ್ಲ. ಒಂದೇ ಮಾತರಂ ಹೇಳ್ಬೇಕಾ ಅಲ್ಲಿ ಎದ್ದೋಗ್ತಾರೆ ಸಂಸತ್ನಿಂದ. ಇವೆಲ್ಲ ನೋಡದೇ ಇದ್ದದ್ದ ನಾವು? ಇದು ಪ್ರಪೋಗಂಡ ಅಲ್ವಾ? ಇದು ದೇಶ ವಿರೋಧಿ ನೀತಿ ಅಲ್ವಾ? ಸೈನಿಕರು ಅಂದ್ರೆ ಏನ್ ಭಾವಿಸಿದ್ರಿ? ನಮ್ಮ ಗುಪ್ತಚರ ಇಲಾಖೆ ಅಂದ್ರೆ ಏನ್ ಭಾವಿಸಿದ್ರಿ? ರಾ ಅಂದ್ರೆ ಏನ್ ಭಾವಿಸಿದ್ರಿ? ಅವರ ತ್ಯಾಗಕ್ಕೆ ಬೆಲೆಯೇ ಇಲ್ವಾ ಇಲ್ಲಿ? ಅವರು ಮಾಡಿದಂತ ಒಂದು ದೇಶ ಸೇವೆಯ ಅಂತ ರೋಚಕ ಇತಿಹಾಸವನ್ನ ಸಿನಿಮಾದಲ್ಲಿ ಕೊಟ್ರೆ ಅದು ಪ್ರಪೋಗಂಡ. ನೋಡಿ, ನಿಮ್ಮ ಹಣೆ ಬರ ಗೊತ್ತಿಲ್ಲ ಅಂತ ಭಾವಿಸಬೇಡಿ, ಎಲ್ಲರಿಗೂ ಗೊತ್ತಾಗಿದೆ. 140 ಕೋಟಿ ಜನರಲ್ಲಿ ನಿಮ್ಮದೊಂದು ವೋಟ್ ಬ್ಯಾಂಕಿಗೆ ಅದು ಅರ್ಥ ಆದ್ರೂ ಅರ್ಥ ಆಗದೆ ಇದ್ದಂಗೆ ವರ್ತಿಸ್ತಾ ಇರಬಹುದು. ಆದರೆ ಅವರಿಗೂ ಅರ್ಥ ಆಗುವ ದಿನಗಳ ಹತ್ತಿರದಲ್ಲೇ ಇದೆ, ಅರ್ಥ ಆಗಿದೆ. ಅದಲ್ಲದೆ ಇದ್ರೆ ಕಾಶ್ಮೀರದಲ್ಲಿ ರಕ್ತ ಹರಿತದೆ, ಇನ್ನೊಂದು ಹರಿತದೆ, ಮಗದೊಂದು ಹರಿತದೆ. ಮೆಹಬೂಬಾನಿಂದ ಹಿಡಿದು ದೆಹಲಿಯ ನಾಯಕರವರೆಗೆ ಎಲ್ಲರೂ ಮಾತಾಡಿದ್ದು. ಏನಾಯ್ತು? ನಾನೇ ಕಾಶ್ಮೀರಕ್ಕೆ ಹೋಗಿ ಬಂದನಲ್ಲ. ಅದ್ಭುತ ಕಾಶ್ಮೀರ, ಅಭಿವೃದ್ಧಿ ಹೊಂದ್ತಾ ಇರುವಂತ ಕಾಶ್ಮೀರ, ಬದಲಾದ ಕಾಶ್ಮೀರ. ಒಂದು ಉಸಿರು ಬಿಟ್ರೆ ಕ್ಷಣ ಮಾತ್ರದಲ್ಲಿ ಉಸಿರನ್ನ ನಿಲ್ಲಿಸ್ತಾರೆ ಅಲ್ಲಿ. ಆ ರೀತಿಯಲ್ಲಿ ಕಾಶ್ಮೀರವನ್ನು ಕಟ್ಟಲಾಗ್ತಾ ಇದೆ. 370 ತೆಗೆದು ಹಾಕಿದ ಮೇಲೆ ಏನು ಕಿಸಿಲಿಕ್ಕಾಗ್ಲಿಲ್ಲ ಯಾರಿಗೂ. ಇಂಥ ಒಂದು ಭಾರತವನ್ನ, ಆಡಳಿತವನ್ನ, ಸ್ವಾಭಿಮಾನವನ್ನ ಸಿನಿಮಾದಲ್ಲಿ ತೋರಿಸಿದ್ರೆ ಅದು ಪ್ರಪೋಗಾಂಡ. ಮಾನ, ಮರ್ಯಾದೆ, ಸ್ವಾಭಿಮಾನದ ಕಿಂಚಿತ್ತು ಲವಲೇಶ ಇಲ್ಲದೆ ಇದ್ದವರು ಇಂಥ ಮಾತನಾಡಬಹುದು. ದೇಶದ್ರೋಹಿಗಳು ಇಂಥ ಮಾತನಾಡಬಹುದು. ಪಾಕಿಸ್ತಾನದ ಭಯೋತ್ಪಾದಕರ ಬಾಯಲ್ಲಿ ಇಂಥ ಮಾತುಗಳು ಬರಬಹುದು. ನಮ್ಮ ದೇಶದವರ ಹತ್ರ ಬರ್ತಾ ಇದೆ, ನಮ್ಮ ದೇಶದ ವಿಪಕ್ಷಗಳಿಂದಲೇ ಇದು ಬರ್ತಾ ಇದೆ ಅಂತಂದ್ರೆ ಇದಕ್ಕಿಂತ ದ್ರೋಹ ಚಿಂತನೆ, ಇದಕ್ಕಿಂತ ಮೋಸ, ಇದಕ್ಕಿಂತ ಅಚ್ಚರಿ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ದುರಂಧರ್ 1 ಮತ್ತು 2 ಭಾರತದ ಭೂತಕ್ಕೆ ಮತ್ತು ವರ್ತಮಾನಕ್ಕೆ 2 ನೆಲೆಗಳಿಗೆ ಏಕ ಕನ್ನಡಿಯಾಗಿ ಸಂದಂತ ಚಿತ್ರ. ಅದು ಆತ್ಮವಿಮರ್ಶೆಗೆ ಒಳಮಾಡುವಂಥ ಚಿತ್ರ, ಆತ್ಮಾವಲೋಕನಕ್ಕೆ ಒಳಗೆ ಮಾಡುವಂಥ ಚಿತ್ರ. ಭಾವನಾತ್ಮಕವಾಗಿ ಆ ಸಿನಿಮಾವನ್ನ ನೋಡ್ತಾ ಒಳಗೊಳಗೆ ಕುದಿತಾ
ಕೊನೆಗೂ ಭಾರತ ಬದಲಾಯಿತಲ್ಲ ಅನ್ನುವ ಸಾರ್ಥಕ ಭಾವದಿಂದ ಕಣ್ಣೀರು ಹಾಕಿಕೊಂಡು ನೋಡುವಂತ ಸಿನಿಮಾ. ನೋಡ್ತಾ ನೋಡ್ತಾ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುವ ಸಿನಿಮಾ. ಪ್ರಪಗಂಡ ಅಲ್ಲ. ಈ ದೇಶದ ದುರಂತದ ಇತಿಹಾಸ ಮತ್ತು ಸ್ವಾಭಿಮಾನದ ವರ್ತಮಾನ ಎರಡರ ಅತ್ಯಂತ ಅಪೂರ್ವವಾದಂಥ ಸಂಗಮ. ದಯವಿಟ್ಟೆಲ್ಲರೂ ನೋಡಿ. ನಿಮಗೆ ನನ್ನ ಮಾತಿನ ಅರ್ಥ ಆಗಬೇಕು ಅಂತಾದರೆ ಆ ಸಿನಿಮಾವನ್ನು ನೋಡಬೇಕು. ನೀವು ನೋಡ್ತೀರಿ ಅಂತ ಭಾವಿಸ್ತೇನೆ. ನಮಸ್ತೆ ಪ್ರಿಯರೇ. ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.